ಕೆಂಪೇಗೌಡ ಅಂತ ಹೇಳಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಕಲ್ಕುಚ್ಚಿ ಕ್ಷೇತ್ರ. ನಮ್ಮ ಅಧಿಕಾರಿಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಳ್ಳೊಳ್ಳೆ ಅಧಿಕಾರಿಗಳು ಕ್ಷೇತ್ರದಲ್ಲಿ ಬಂದಿದ್ದಾರೆ. ಆ, ಈ ನಮ್ಮ ಲೋಕಲ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಲಕ್ಕೊಳ್ಳಿ ಸ್ಟೇಷನ್ವರೆಗೆ ಇದುವರೆಗೂ ಬಂದಂಥ ಅಧಿಕಾರಿಗಳೊಳಗೆ ಒಬ್ಬರು ಈಗ ದಕ್ಷ ಅಧಿಕಾರಿ ಬಂದಿದ್ದಾರೆ, ವಿಶ್ವನಾಥ್ ಅಂತ ಹೇಳಿ. ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದನ್ನು ಯಾವ ರೀತಿ ಹೇಳಬೇಕು ಅಂತಂದರೆ, ಈಗ ಇಡೀ ಈ ಗಣಪತಿ ಫಂಕ್ಷನ್ ನಾವು ನೋಡಿದಾಗ ಎಲ್ಲೂ ಸಹ ಯಾವುದೇ ಥರದ ಘಟನೆಗಳು ನಡೆದ ರೀತಿಯಲ್ಲಿ ಅವರು ಅಧಿಕಾರಿಗಳು ಅವ್ರು ಅಲ್ಲಿ ಇರಲಿ, ಸ್ಪಾಟಲ್ಲಿ ಇಲ್ದಲೇ ಹೋಗಲಿ ಅಂತ ನೀಟ್ನೆಸ್ಸಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಸರಿ ಗಣಪತಿ ಉತ್ಸವಗಳನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ವಿಶ್ವನಾಥ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ನಾನೇನು ಭಾಳ ಪರಿಚಯಸ್ಥ ಅಲ್ಲ, ಆದರೆ ಒಂದೆರಡು ಸರಿ ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ನೋಡಿದಾಗ ನೋಡೋದಕ್ಕೆ ಒಂಥರ ಭಾಳ ಹೊರಟ ಕಂಡಂಗೆ ಕಾಣ್ತಾರೆ, ಆದರೆ ಭಾಳ ಸ್ಮೂತ್ ಹೃದಯದ ವ್ಯಕ್ತಿ. ಕೆಲವರಿಗೆ ಈ ತಪ್ಪು ಕೆಲಸ ಮಾಡಿದವರಿಗೆ ಅವರು ಇದಾಗಿ ಕಾಣ್ಬೋದು, ಕೆಟ್ಟಾಗಿ ಕಾಣ್ಬೋದು, ಆದರೆ ಅವರಲ್ಲಿರ್ತಕ್ಕಂಥ ಒಳ್ಳೆತನ ಭಾಳ ಇದೆ. ಅದು ಹೆಂಗೆ ಅಂತಂದರೆ, ಈಗಾಗಲೇ ಇಲ್ಲಿವರೆಗೂ ಯಾವುದೇ ಒಂದು ಕೇಸ್ಗಳನ್ನ ಮಾಡದ ರೀತಿಯಲ್ಲಿ ಅಲ್ಲಲ್ಲೇ ಅದನ್ನು ಸ್ಟೇಷನ್ಗೆ ಕರೆಸಿ ಅವ್ರಿಗೆ ಒಳ್ಳೆಯ ವಿಚಾರಗಳನ್ನ ಹೇಳಿ, ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು, ಇಲ್ಲಿಗಲ್ ಕೆಲಸಗಳು ಮಾಡಬಾರ್ದು ಅಂತೇಳಿ ಒಂದು ಪ್ರಾಮಾಣಿಕವಾದಂಥ ನುಡಿಗಳನ್ನು ಹೇಳಿದ್ದಾರೆ. ಹೇಳಿ ಅವರ ಕಾರ್ಯವೈಖರಿಯನ್ನು ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ವಿಶ್ವನಾಥ್ ಅವ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕಾದಂಥ ವಿಚಾರನೇ. ದಕ್ಷ ಅಧಿಕಾರಿ, ಪ್ರಾಮಾಣಿಕ ಇದ್ದಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಈಗ ಕೆಲವು ಬೇರೆ ಬೇರೆ ಕೆಲಸಗಳು ಮಾಡೋರ ಬಗ್ಗೆನೂ ಅವರು ಗಮನ ಹರಿಸಿ ಅದನ್ನು ಅವಾಯ್ಡ್ ಮಾಡಿದ್ದಾರೆ. ಅವ್ರ ಕರ್ತವ್ಯ ಮೆರೆದಿದ್ದಾರೆ. ಕಾನೂನು ಪ್ರಕಾರ ಮಾಡ್ಕೊಂಡು ಹೋಗ್ರಿ, ಇಲ್ಲಿಗೆಲ್ಲ ಮಾಡಬೇಡಿ ಅಂತೇಳಿ. ಆ ವಿಚಾರದಲ್ಲಿ ನಮಗೂ ಸಂತೋಷ ಇದೆ, ಅದರಲ್ಲೇನು ಎರಡು ಮಾತು ಇಲ್ಲ. ಒಳ್ಳೆ ಅಧಿಕಾರಿ ವಿಶ್ವನಾಥ್ ಅವರು. ನಾವು ಕಂಡಂಗೆ ಒಳ್ಳೆ ಅಧಿಕಾರಿ ಬಂದಿದ್ದಾರೆ, ಹಿಂದೇನೂ ಅಧಿಕಾರಿಗಳು ಬಂದಿದ್ದಾರೆ, ಅವರವ್ರ ವ್ಯಾಪ್ತಿನಲ್ಲಿ ಅವರವರ ಇಚ್ಛಾನುಸಾರ ಕಾರ್ಯ ಮಾಡಿದ್ದಾರೆ. ಆದರೆ ಇದು ವಿಶೇಷವಾಗಿ ಇವರು ಒಂದು ಇವತ್ತು ನಾವು ಸ್ಟೇಷನಿಗೆ ಹೋದರೆ ಸ್ಟೇಷನು ಒಂಥರ ಪೊಲೀಸ್ ಸ್ಟೇಷನ್ ಒಂಥರ ಶಾಂತ ರೀತಿಯಲ್ಲಿದೆ. ಯಾಕೆ ಅಂತಂದರೆ ಅವರು ಹೆಚ್ಚು ಗಲಭೆ ಮತ್ತೊಂದು ಆಗದ ರೀತಿಯಲ್ಲಿ ನೋಡ್ಕೊತಿದ್ದಾರೆ. ಈ ಗಣಪತಿ ಉತ್ಸವದಲ್ಲಿ ನಾವು ನೋಡ್ದಂಗೆ ಸುಮಾರು ಜನ ಪೊಲೀಸ್ನವರು ಇದ್ದಾರೆ ಎಲ್ಲ ಕಡೆ. ಈ ಸರಿ ಅವರು ಯಾರನ್ನೂ ಜಾಸ್ತಿ ಕಳಿಸೇ ಇಲ್ಲ, ಅಲ್ಲಿಂದಲೇ ಕುತ್ಕೊಂಡೇ ಹ್ಯಾಂಡ್ಲ್ ಮಾಡಿದ್ದಾರೆ, ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ಹೆಂಗೆ ಏನು ಅಂತೇಳಿ. ಆಮೇಲೆ ಸ್ಟೇಷನ್ನಲ್ಲೂ ಸಹ ನೀಟ್ನೆಸ್ ಇಟ್ಕೊಂಡಿದ್ದಾರೆ. ಅಧಿಕಾರಿಗಳ್ನ, ಅವರು ಕೆಳಗಡೆ ಅಧಿಕಾರಿಗಳ್ನ ನೀಟ್ನೆಸ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಹೆಮ್ಮೆ ವಿಚಾರ. ಬೇಕು ಅಂಥ ಅಧಿಕಾರಿಗಳು. ಅವ್ರನ್ನ ನಾವು ಇವತ್ತು ಪ್ರಶಂಸೆ ಪಡಬೇಕಾಗತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ವಿಶ್ವನಾಥ್ ಅವ್ರ ಬಗ್ಗೆ ಮುಂದುವರೆದು ಹೇಳಬೇಕು ಅಂತಂದರೆ, ಮನುಷ್ಯ ಒಳ್ಳೆ ವರ್ಕರ್ ಇದ್ದಾರೆ. ಅವರು ಸ್ಟೇಷನ್ನಲ್ಲಿ ಇರೋದಕ್ಕಿಂತ ಜಾಸ್ತಿ ಹಳ್ಳಿಗಳಲ್ಲೇ ಇದ್ದಾರೆ. ಇವತ್ತು ನಾವು ಕಂಡಂಗೆ ಎಲ್ಲ ಹಳ್ಳಿಗಳನ್ನು, ಅವ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನು ಅವ್ರು ಸುತ್ತಾಡಿದ್ದಾರೆ. ಮತ್ತು ಯಾವುದೇ ವ್ಯಕ್ತಿಗಳನ್ನ ಅಷ್ಟೇ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅವರಿಗೂ ಅಷ್ಟೇ ಸೂಕ್ಷ್ಮತೆ ಇದೆ. ಇವ್ರು ಹಿಂಗೆ ಅಂತೇಳಿ ಅಂತಕ್ಕಂಥ ಗುರ್ತು ಮಾಡೋವಂಥ ಒಂದು ಚಾಕ್ಯತೆ ಅವರಲ್ಲಿದೆ. ಹಾಗಾಗಿ ಹೆಚ್ಚು ಹಳ್ಳಿಗಳಲ್ಲೇ ಪ್ರವಾಸ ಮಾಡೋದು. ನಾವು ಎಲ್ಲಿ ಕೇಳಿದ್ರೂ ಅಣ್ಣ ಇಲ್ಲಿ ಪೊಲೀಸ್ ಜೀಪ್ ಹೋಯ್ತು, ಅಲ್ಲಿ ಪೊಲೀಸ್ ಜೀಪ್ ಹೋಯ್ತು ಅಂತಾರೆ. ಯಾಕೆ, ಏನು ಬಂದಿರ್ತಾರೆ ಅಂತಂದರೆ ಅವರ ಡ್ಯೂಟಿನ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಎಲ್ಲಿ ಹಳ್ಳಿಲಿ ಏನು ನಡೆಯುತ್ತೆ ಏನು ಅನ್ನೋದು ಅವರ ಜವಾಬ್ದಾರಿ. ಇದೊಂದು ಹೆಮ್ಮೆಯ ವಿಚಾರ. ನಾವು ಕಂಡಂಗೆ ಯಾವುದೋ ಫೋನ್ ಮಾಡಿದ್ರೆ ಮಾತ್ರ ಅಧಿಕಾರಿಗಳು ಬರ್ತಿದ್ರು ಹಿಂದೆ. ಪೊಲೀಸ್ ಇಲಾಖೆ ಫೋನ್ ಮಾಡಿದ್ರೆ ಬರೋದು ಕಷ್ಟ ಆಗ್ತಿತ್ತು. ಆದರೆ ವಿಶ್ವನಾಥ್ ಅವರು ಎಲ್ಲ ಹಳ್ಳಿಗಳನ್ನು ವಾಲಂಟಿಯರಾಗಿ ನೋಡ್ತಾ ಇದ್ದಾರೆ, ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಅಂತ. ಯಾವುದೇ ಮನುಷ್ಯ ಸಿಕ್ಕಿದ್ರು ಸಹ ಅವರು ಸೂಕ್ಷ್ಮವಾಗಿ ಗುರ್ತು ಮಾಡ್ತಾರೆ, ಸೂಕ್ಷ್ಮವಾಗಿ ಅವ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾರೆ. ಈ ವ್ಯಕ್ತಿ ಏನು ಮಾಡ್ತಾನೆ, ಏನು ಕೆಲಸ ಇವೊಂದು, ಇದನ್ನೆಲ್ಲ ಆ ಪೊಲೀಸ್ ಇಲಾಖೆಗೆ ಹೇಳಿ ಮಾಡಿಸ್ತಂಥ ಅಧಿಕಾರಿ, ಅದರಲ್ಲೇನು ಎರಡು ಮಾತಿಲ್ಲ. ಆಮೇಲೆ ಕೆಲವೊಂದು ವಿಚಾರಗಳು ಬಂದರೆ ಅವನ್ನ ಸೂಕ್ಷ್ಮ ಕೇಳಿ ಅದ್ರ ಬಗ್ಗೆ ಪರಿಹಾರ ಕಂಡಿಡ್ತಕ್ಕಂಥ ಶಕ್ತಿನೂ ಅವ್ರಿಗಿದೆ, ಅದರಲ್ಲೇನು ಎರಡು ಮಾತಿಲ್ಲ. ಒಟ್ಟಾರೆಯಾಗಿ ಒಳ್ಳೆಯ ಅಧಿಕಾರಿ ನಮ್ಮ ಹೋಬ್ಳಿಗೆ ಬಂದಿದ್ದಾರೆ. ನಮ್ಮ ಹೋಬ್ಳಿಲಿ ಒಳ್ಳೆಯ ಒಬ್ಬ ಅಧಿಕಾರಿ ಅಂತೇಳಿ ನಾವು ಅವರಿಗೆ ಅಭಿನಂದನೆ ಹೇಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಆಮೇಲೆ ಶಾಂತ ರೀತಿ ಇದೆಯಲ್ಲ, ಇದು ಭಾಳ ಮುಖ್ಯವಾದಂಥ ವಿಚಾರ. ಆಮೇಲೆ ಅವರು ಯಾವುದೋ ಒತ್ತಡಕ್ಕೆ ಮಾಡೋದು ರಾಜಿ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ.